ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣವು ಪ್ರತಿಷ್ಠಿತ ಅನ್ನದಾನೇಶ್ವರ ವಿದ್ಯಾದಾನ ಸಮಿತಿಯ ಶತಮಾನೋತ್ಸವ ಸಂಭ್ರಮಕ್ಕೆ ಭವ್ಯವಾಗಿ ಸಾಕ್ಷಿಯಾಯಿತು. ವಿದ್ಯಾ ಸಮಿತಿ ಸಂಸ್ಥೆಯು ಶತ ಸಂವತ್ಸರಗಳನ್ನು ಪೂರೈಸಿದೆ. ಸಾರ್ಥಕ ಸೇವೆಯನ್ನ ಮಾಡಿದ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಶತಮಾನೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶತಮಾನೋತ್ಸವದ ಅಂಗವಾಗಿ ಕಾಲೇಜಿನ ನೂತನ ಕಟ್ಟಡವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಲಾಯಿತು. ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ಕೊಡುಗೆ ನೀಡಿದ ದಾನಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಇತಿಹಾಸವನ್ನು ಒಳಗೊಂಡ ಸಂಸ್ಮರಣ ಗ್ರಂಥವನ್ನ ಬಿಡುಗಡೆ ಮಾಡಲಾಯಿತು. ಸಮಾರಂಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸಿ ಅನ್ನದಾನೇಶ್ವರ ವಿದ್ಯಾದಾನ ಸಮಿತಿಯ ಶೈಕ್ಷಣಿಕ ಸೇವೆಯನ್ನ ಶ್ಲಾಘಿಸಿದ್ರು. ಸಮಾರಂಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸಿ ಅನ್ನದಾನೇಶ್ವರ ವಿದ್ಯಾದಾನ ಸಮಿತಿಯ ಶೈಕ್ಷಣಿಕ ಸೇವೆಯನ್ನ ಶ್ಲಾಘಿಸಿದ್ರು. ಈ ಎಲ್ಲ ಊರುಗಳಲ್ಲಿನೂ ಕೂಡ ಅನೇಕ ಪ್ರಯತ್ನ ಮಾಡಿ ಕಟ್ಟಡಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಇಂಥ ಒಂದು ಭವ್ಯವಾದಂತಹ ಕಟ್ಟಡ ಇದಕ್ಕೆ ಹೇಳಿದರೆ 5-6 ಕೋಟಿ ರೂಪಾಯಿ ಇದಕ್ಕೆ ಸಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಇಲ್ಲೇ ನಮ್ಮ ಕುಂತಿದ್ದಾರೆ ಶೆಟ್ಟರ್ ಸಾಹೇಬ್ ಇಂಜಿನಿಯರು, ಅವರೆಲ್ಲ ನಕಾಶೆ ಹಾಕಿಕೊಟ್ಟು ಅದು ವರ್ಷಕ್ಕೊಂದೊಳಗೆ ನಡೆಸಬೇಕಾದ್ರೆ ಅದರ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ ನಮ್ಮ ಜವಳಿಯವರು ಭಾಳ ಸರಳವಾಗಿ ಹೇಳಿದರು. ಅವರು ಇವರ ಕೊಟ್ಟರು, ಎಲ್ಲರೂ ಕೊಟ್ಟವರು ಎಷ್ಟು ಮಂದಿ ಅಂದ್ರೆ 48 ಮಂದಿ ಮಾತ್ರ 1 ಲಕ್ಷ ರೂಪಾಯಿ ಕೊಟ್ಟಾರೆ. ಕಿರ್ಲೋಸ್ಕರ್ ಕಂಪ್ನಿಯವರು, ಬೇವನಹಳ್ಳಿ ಕಿರ್ಲೋಸ್ ಕಂಪ್ನಿಯವರು ಮಾತ್ರ ಅವರು ವರ್ಷಾನು ಕೊಡ್ತಾ ಬಂದು ಈ ಸಲನೂ ಕೂಡ ಅವರಿಗಾಗಲೇ ಕೊಟ್ಟಿದ್ದಾರೆ ಮತ್ತು 100 ಡೆಸ್ಕ್ಗಳನ್ನು ಕೂಡ ಅದಕ್ಕೆ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ 2 ಲಕ್ಷ ಕೊಟ್ಟಿರ್ಬೋದು, 3 ಲಕ್ಷ ಕೊಟ್ಟಿರ್ಬೋದು, ಇದಕ್ಕಿಂತ ಹೆಚ್ಚು ಯಾರು ಕೂಡ ಸಂಸ್ಥೆಯವರು ಕೊಟ್ಟಿಲ್ಲ. ಇವತ್ತು ನಮ್ಮ ಶಾಲೆ ಶಿಕ್ಷಕರು ಕೂಡ ಅವರು ತಮ್ಮ ಒಂದೊಂದು ತಿಂಗಳ ಪಗಾರ ಕೊಟ್ಟರು. ಹೀಗೆ ಅದು ಆದರೂ ಕೂಡ ಎಷ್ಟು ಹಣ ಅದಕ್ಕೆ ಸಾಧ್ಯ ಆಗ್ತದೆ ಅನ್ನೋ 1-1.5 ಕೋಟಿ ಒಳಗೆ ಆಗಿರಬೇಕು. ಆದರೂ ಉಳಿದೆಲ್ಲ ಹಣವನ್ನು ಕೂಡಿಸುವಂಥ ಕೆಲಸ ನಮ್ಮ ಮಠದಲ್ಲಿ ಸಂಸ್ಥೆಯಲ್ಲಿ ಓದದೇ ಇರ್ತಕ್ಕಂಥ ಭಕ್ತರು ಕೂಡ ಈ ಸಂಸ್ಥೆಗೆ ಕೊಡ ಮಾಡಿದ್ದಾರೆ. ನಮ್ಮ ವೆಂಕಣ್ಣವ್ರು ಬಂದಿದ್ದಾರೆ, ನಮ್ಮ ಸಿದ್ದಣ್ಣ ಬಂದಿದ್ದಾರೆ, ಯರಾಸಿ ಬಂಧುಗಳು, ಅವರ ಮಕ್ಕಳು, ಅವರು ನಮ್ಮಲ್ಲಿ ಓದದಿದ್ದರೂ ಕೂಡ ಮಠದ ಮೇಲಿನ ಅಭಿಮಾನ, ಭಕ್ತಿಯ ವಿಶ್ವಾಸದಿಂದ ಅವರು ಕೂಡ ಹೇಳಿದ ಕ್ಷಣ 1 ಲಕ್ಷ ರೂಪಾಯಿಗಳನ್ನು ಕಳಿಸ್ಕೊಟ್ರು, ಇದು ಮಾಡಿದರು. ಇಂಥ ಒಂದು ರೀತಿಯೊಳಗೆ ಈ ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಅದೆಷ್ಟು ತೊಂದರೆ ಶ್ರಮ ವಹಿಸಿ ಭಾಳಷ್ಟು ಈ ಕೆಲಸವನ್ನು ನಮ್ಮ ಗುಡದಪ್ಪನವರು ಪ್ರದೀಪ್ ಕೂಡ ನಿಂತ್ಕೊಂಡು ಕೆಲಸ ಮಾಡಿಸಿದ. ಇರಲಿಲ್ಲ ಅಂದ್ರೆ ನೀವೇನು ಗಳೆ ಹೊಡ್ಯಾಕೆ ಗೊತ್ತಿದ್ರು ಅಥವಾ ಏನು ಮಾಡಕ್ಕೆ ಗೊತ್ತಿದ್ರು, ಎಲ್ಲಿ ಇಟ್ಟಿದ್ರು ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ನೀವೆಲ್ಲ ಶಿಕ್ಷಣ ಪಡೆದಿರಿ. ಶಿಕ್ಷಣ ಪಡೆದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇಲ್ಲೆಲ್ಲ ಕಲಿತಂಥವ್ರು ಶಿಕ್ಷಣವನ್ನು ಮುಗಿಸಿ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇದು ಇವತ್ತ ಕರ್ನಾಟಕಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ. ಮುಂದರಿಗೆ ಅಂದ್ರೆ ಅತಿ ಕೊನೆ ಭಾಗ ಇದು. ಹಿಂದುಳಿದ ಭಾಗ ನಾವೆಲ್ಲ ಹೇಳ್ತಾರೆ, ಅವತ್ತು ಹೇಳ್ತೀರಿ, ಈಗ ಅದು ಕಡಿಮೆ ಮಾಡ್ಕೊಂಡಿಲ್ಲ. ಹೆಂಗಂದ್ರೆ ಈಗ ಇದು ಒಂದು ಹಂಗ ಮಾತು ನೆನಪಾತ್ ನನಗೆ. ನಾವು ಮಗಳು ಹುಟ್ಟುತ್ತಾಳ, ಮಗಳು ಹುಟ್ಟಿದ ಕೂಡ ಆಕಿ ಬೇಬಿ ಬೇಬಿ ಅಂತೀವಿ. ಆಕಿ ಮೊಮ್ಮಕ್ಕಳಾದ್ರೂ ಬೇಬಿನ ಅಂತಿದ್ವಿ ನಾವು. ಮನೆಯಾಗ ಬೇಬಿನ ಅಂತ ಕರಿತೀವಿ ಆಕಿಗೆ. ಹಂಗೆ ಮುಂದರಿಗೆ ಇವತ್ತೆಲ್ಲ ದೃಷ್ಟಿಯಿಂದ ಮುಂದೆ ಬಂದು ಬೆಳೆದು ಎಲ್ಲ ನೀರಾವರಿ ಆಗೈತಿ, ಎಲ್ಲ ಸೌಲಭ್ಯ ಆದರೂ ಸಹಿತ ಇನ್ನು ಮುಂದರಿ ಹಿಂದುಳಿದ ಪ್ರದೇಶ ಅನ್ನುವಂಥ ಹೆಸರನ್ನ ಇನ್ನು ತಕ್ಕೊಂಡಿಲ್ಲ ಅಂತ ನಾನು ಹೇಳ್ತಿದ್ದಾರೆ. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಇದಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುವಂಥ ಕಾಲ ಬಂದಿದ್ದರಿಂದ ಇವತ್ತು ಮುಂದರಿಗೆ ಎಲ್ಲ ನಗರಗಳಿಗೆ ಸಮಾನವಾಗಿ ಬೆಳೆದಿದೆ ಅಂತ ಭಾಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಹೇಳ್ತೀನಿ ನಾನು. ಬೆಳಿಬೇಕಾದ ಕಾರಣೇನು ಸರ್ಕಾರ ಕಾರಣ ಅಥವಾ ಮತ್ತೆ ಬೇರೆ ಏನು ಕಾರಣ? ಸಾರ್ವಜನಿಕರು ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೀವು ಮೆಚ್ಕೊಳ್ತಕ್ಕಂಥ ಮತ್ತು
ಗರ್ವದಿಂದ ಹೇಳ್ಕೊಳ್ತಕ್ಕಂಥ ಒಂದು ಸಾಧನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ನಡೆದು ಬಂದಂತ ಒಂದು ಸಂಸ್ಥೆ, ಪೂಜ್ಯ ಗುರುಗಳು ಹೇಳ್ತಾ ಇದ್ರು, ಅನುದಾನಿತ ಒಂದು ಸಂಸ್ಥೆಗಳಲ್ಲಿ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ಕಾಯಕಲ್ಪದಲ್ಲಿ ನಮಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ ಪ್ರತಿ ತಿಂಗಳು ಅಂತಕ್ಕಂಥ ಮಾತನ್ನ ಪರಮ ಪೂಜ್ಯರು ತಮ್ಮ ಮುಂದೆ ಹೇಳಿರ್ತಕ್ಕಂಥ ವಿಚಾರ ನಾನು ಗಮನಿಸಿದ್ದೇನೆ. ತಮಗೆ ಗೊತ್ತಿದೆ, ಹಿಂದೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಂದಿನ ಆಡಳಿತಾವಧಿಯಲ್ಲಿ 2015ವರೆಗೂ ಖಾಲಿಯಾಗಿರ್ತಕ್ಕಂಥ ಬೋಧಕ ಹುದ್ದೆಗಳನ್ನ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ತುಂಬತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದು ಬಹಳಷ್ಟು ತಡ ಆಯಿತು. ಇದೇ ವೇಳೆ ಶ್ರೀಮಠದ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ರು. ಉತ್ತರಾಧಿಕಾರಿಗಳಾದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಶತಮಾನೋತ್ಸವದ ಮತ್ತೊಂದು ಪ್ರಮುಖ ಘಟ್ಟವಾಗಿ ನೂತನ ಪದವಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಮುಂದಿನ ಪೀಳಿಗೆಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಂಕಲ್ಪದೊಂದಿಗೆ ಸಂಸ್ಥೆ ಹೊಸ ಹಾದಿಯತ್ತ ಸಾಗುತ್ತಿರುವುದಾಗಿ ಆಡಳಿತ ಮಂಡಳಿ ತಿಳಿಸಿತು. ಒಟ್ನಲ್ಲಿ ಅನ್ನದಾನೇಶ್ವರ ವಿದ್ಯಾದಾನ ಸಮಿತಿ ಶತಮಾನೋತ್ಸವ ಸಂಭ್ರಮವು ಮುಂಡರಗಿ ಪಟ್ಟಣಕ್ಕೆ ಶೈಕ್ಷಣಿಕ ಹೆಮ್ಮೆ ಮತ್ತು ಐತಿಹಾಸಿಕ ಕ್ಷಣಗಳನ್ನ ತಂದೊಡ್ಡಿದೆ. ಆನಂದಯ್ಯ ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಮುಂಡರಗಿ.